ಪ್ರಿಯ ವಿದ್ಯಾರ್ಥಿಗಳೇ, ನಾನು ಶುಭಾ ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, GFGC, ಹೆಬ್ರಿ. ಇವತ್ತಿನ ಅವಧಿಯಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯ BAಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವಂತಹ ಅಭಿವೃದ್ಧಿ ಅರ್ಥಶಾಸ್ತ್ರ ಎಂಬ ವಿಷಯದಲ್ಲಿ ಸಂಪ್ರದಾಯ ಪಂಥದ ಕ್ಲಾಸಿಕಲ್ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ನ ಇವ್ಯಾಲ್ಯುಯೇಷನನ್ನು ಮಾಡೋಣ, ಮೌಲ್ಯಮಾಪನವನ್ನು ಮಾಡೋಣ. ಈ ಒಂದು ಮೌಲ್ಯಮಾಪನ ಮಾಡಿದಾಗ ಸಂಪ್ರದಾಯ ಪಂಥೀಯರ ಆರ್ಥಿಕ ಚಿಂತನೆಯ ಪ್ರಮುಖ ಅಂಶಗಳಲ್ಲಿರುವಂತಹ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ, ಹಾಗೆಯೇ ಪ್ರಸ್ತುತ ಸಮಕಾಲೀನ ಆರ್ಥಿಕ ಪರಿಸ್ಥಿತಿಗಳಿಗೆ ಅದನ್ನು ಹೋಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಿಂದಿನ ತರಗತಿಯಲ್ಲಿ ನಾವು ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತ ಯಾವೆಲ್ಲ ಅಂಶಗಳನ್ನು ಹೇಳುತ್ತೆ, ಅದರ ಮುಖ್ಯ ಅಂಶಗಳೇನೇನು, ಹಾಗೆ ಅದನ್ನು ಗಣಿತಾತ್ಮಕ ರೂಪದಲ್ಲಿ, ರೇಖಾಚಿತ್ರದಲ್ಲಿ ಅದರ ವಿವರಣೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಈಗ ಈ ಸಿದ್ಧಾಂತದ ಮೌಲ್ಯಮಾಪನವನ್ನು ಮಾಡೋಣ, ಇವ್ಯಾಲ್ಯುಯೇಷನನ್ನು ಮಾಡೋಣ. ದ ಕ್ಲಾಸಿಕಲ್ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡೆಲ್ ವಾಸ್ itself first about thoughts of economic growth. ಆರ್ಥಿಕ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದಂತಹ ಮೊದಲಿಗರು ಅಂತಂದರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತಲೇ ಹೇಳ್ಬೋದು. ಯಾವುದೇ ಒಬ್ಬ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞ ಆರ್ಥಿಕ ಬೆಳವಣಿಗೆ ಕುರಿತಾಗಿ ಯಾವುದೇ ಸಿದ್ಧಾಂತವನ್ನು ಮಂಡನೆ ಮಾಡಲಿಲ್ಲ. ಯಾಕೆ ಅಂತಂದರೆ ಅವರ ಒಂದು ಚಿಂತನೆಗಳಲ್ಲಿ ಮೌಲ್ಯ ಸಿದ್ಧಾಂತ ಪ್ರಮುಖ ಆದ್ಯತೆಯನ್ನು ಪಡೆದಿತ್ತು. ಹಾಗಾಗಿ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿ ಅನ್ನೋ ವಿಚಾರವಾಗಿ ಅವರು ಮಾತಾಡಿದ್ದು ತುಂಬಾ ಕಡಿಮೆ ಅನಿಸುತ್ತೆ ಅಂತಲೇ ಹೇಳ್ಬೋದು. ಆದರೂ ಅವರ ಬಿಡಿಯಾದಂತಹ ಚಿಂತನೆಗಳನ್ನು ನಾವು ಎಕನಾಮಿಕ್ ಗ್ರೋತ್ ಥಿಯರಿ ಅಂತೇಳಿ ಪ್ರಸ್ತುತಪಡಿಸಬಹುದಾಗಿರುತ್ತೆ ಅಂತಲೇ ಹೇಳ್ಬೋದು. ಅವರ ಒಂದು ಸಿದ್ಧಾಂತದನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಅವರ ಸಿದ್ಧಾಂತದ ಒಂದು ಒಳ್ಳೆಯ ಅಂಶಗಳೇನಿದೆ, ಅದರ ದೋಷಗಳೇನಿದೆ ಅಂತೇಳಿ ಈ ಮೌಲ್ಯಮಾಪನದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಂಪ್ರದಾಯ ಪಂಥದ ಒಳ್ಳೆಯ ಅಂಶಗಳನ್ನು, ಗುಣಾಂಶಗಳನ್ನು, ಮೆರಿಟ್ಸ್ಗಳನ್ನು ತಿಳ್ಕೊಳ್ಳೋ ಪ್ರಯತ್ನನ ಮಾಡೋಣ. The classical theory has theoretical and practical significance with its insights and implication. It was the first attempt to conceptualize economic development process. It contributes to a lot to the understanding of the nature of economic growth and the factors that promote it and the causes of growth. ಸಂಪ್ರದಾಯ ಪಂಥದ ಒಂದು ಅಭಿವೃದ್ಧಿ ಸಿದ್ಧಾಂತ ಏನಿದೆ ಅದು ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಮಹತ್ವವನ್ನು ಪಡೆದಿದೆ. ಅಭಿವೃದ್ಧಿಯ ಪ್ರಕ್ರಿಯೆ ಅನ್ನುವಂತಹ ಪರಿಕಲ್ಪನೆಯನ್ನು ಮೊದಲನೇದಾಗಿ ಪರಿಕಲ್ಪಿಸ್ಕೊಂಡವರೇ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತಲೇ ಹೇಳ್ಬೋದು. ಆರ್ಥಿಕ ಬೆಳವಣಿಗೆಯ ಸ್ವರೂಪ ಮತ್ತು ಅದು ಹೇಗಾಗುತ್ತೆ, ಅದನ್ನು ಉಂಟು ಮಾಡುವಂತಹ ಅಂಶಗಳು ಯಾವ್ಯಾವಿದೆ ಅನ್ನೋದನ್ನು ಪ್ರಥಮವಾಗಿ ಚಿಂತಿಸಿದವರು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಈ ಸಿದ್ಧಾಂತ ನಮಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಂದು ಆರ್ಥಿಕತೆ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಅನುಭವಿಸಿದಂತಹ ಸವಾಲುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ ಆರ್ಥಿಕತೆಗಳು ವಿಕಸನ ಹೊಂದಿದ್ದ ಬಗ್ಗೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸಿದ್ಧಾಂತ ತುಂಬಾ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಈ ಸಿದ್ಧಾಂತದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ಗೆ, ಕೃಷಿ ಕ್ಷೇತ್ರಕ್ಕೆ ಭಾಳ ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಡೇವಿಡ್ ರಿಕಾರ್ಡೋ ಅವರ ಚಿಂತನೆಗಳಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ.
ಕೃಷಿಯಲ್ಲಿ ಸಿಗುವಂತಹ ಉಳಿತಾಯವನ್ನು ಒಂದು ಮಿಗುತೆಯನ್ನು ಬಳಸ್ಕೊಂಡು ಯಾವ ರೀತಿ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಮಾದರಿಯನ್ನು ಚೀನಾ ಸರ್ಕಾರ, ಚೀನಾ ರಾಷ್ಟ್ರ 1949ರಿಂದ 1970ರ ಅವಧಿಯಲ್ಲಿ ಅಳವಡಿಸ್ಕೊಂತು ಅಂತಲೇ ಹೇಳ್ಬೋದು. ಚೀನಾ ರಾಷ್ಟ್ರವು ಮೊದಲು ಕೃಷಿಯ ಅಭಿವೃದ್ಧಿಯನ್ನು ಮಾಡಿ ಆ ಕ್ಷೇತ್ರದಿಂದ ದೊರೆತಂತಹ ಮಿಗುತೆ ಲಾಭವನ್ನು ಒಂದು ಕೈಗಾರಿಕಾ ಪ್ರಗತಿಗೋಸ್ಕರ ಬಳಸ್ಕೊಂಡಿದ್ದನ್ನು ಸಾಕ್ಷಿಯಾಗಿ ನಾವು ನೋಡಬಹುದಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಸಂಪ್ರದಾಯ ಪಂಥೀಯ ಅರ್ಥಶಾಸ್ತ್ರಜ್ಞರು ಬಂಡವಾಳ ಸಂಚಯನ, ಕ್ಯಾಪಿಟಲ್ ಅಕ್ಯುಮಿಲೇಷನ್ಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಒಂದು ಬಂಡವಾಳ ಸಂಚಯನ ಆಗಬೇಕು ಅಂದರೆ ಉಳಿತಾಯಗಳಾಗಬೇಕು ಅಂತೇಳಿ ಹೇಳ್ತಾರೆ. ಇದು ಭಾಳ ಪ್ರಸ್ತುತವಾದಂತಹ ಅಂಶ. ಅದರಲ್ಲೂ ಕೂಡ ಅಭಿವೃದ್ಧಿಶೀಲವಾದಂತಹ ರಾಷ್ಟ್ರಗಳಿಗೆ ಈ ಒಂದು ಅಂಶ ಭಾಳ ಮುಖ್ಯವಾಗಿ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಿಂದುಳಿದ ರಾಷ್ಟ್ರಗಳಲ್ಲಿ ಬಂಡವಾಳ ಸಂಚಯನ ಕಡಿಮೆ ಇದೆ. ಆ ಬಂಡವಾಳ ಸಂಚಯನ ಯಾಕೆ ಕಡಿಮೆ ಇದೆ, ಅದನ್ನು ಹೇಗೆ ಉತ್ತೇಜಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಂಪ್ರದಾಯ ಪಂಥೀಯರ ಚಿಂತನೆ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥೀಯರ ಒಂದು ಅಭಿವೃದ್ಧಿ ಚಿಂತನೆಗಳೇನಿದೆ ಅದು ಶ್ರಮಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಶ್ರಮದ ಪೂರೈಕೆಯ ಅಂಶಗಳು, ಶ್ರಮದ ಪೂರೈಕೆಯನ್ನು ಯಾವ ರೀತಿಯಲ್ಲಿ ನಾವು ಅಭಿವೃದ್ಧಿಯಲ್ಲಿ ತೊಡಗಿಸ್ಕೋಬೇಕು, ಅದರ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಕೂಡ ಬೆಳಕನ್ನು ಚೆಲ್ಲುತ್ತೆ. ಇವು ಕೂಡ ನಮಗೆ ಶ್ರಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥೀಯರು ಒತ್ತು ನೀಡಿರುವಂಥ ಇನ್ನೊಂದು ಅಂಶ ಅಂದರೆ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್, ಸಾಂಸ್ಥಿಕ ಸುಧಾರಣೆಗಳು. ಆರ್ಥಿಕ ಅಭಿವೃದ್ಧಿಗೆ ಕೇವಲ ಆರ್ಥಿಕ ಅಂಶಗಳಷ್ಟೇ ಅಲ್ಲ, ಸಾಂಸ್ಥಿಕ ಸುಧಾರಣೆಗಳು ಕೂಡ ಅವಶ್ಯಕ ಅನ್ನೋದನ್ನು ಮಂದಟ್ಟು ಮಾಡಿಕೊಟ್ಟಿದ್ದಾರೆ. ಅಂದರೆ ರಾಜ್ಯದ ಹಸ್ತಕ್ಷೇಪ, ನಿಯಮಾವಳಿಗಳು, ನಿರ್ಬಂಧಗಳು ಹೆಚ್ಚಿರಬಾರ್ದು. ಅವುಗಳಲ್ಲಿ ಸುಧಾರಣೆ ಆದರೆ ಖಂಡಿತ ಆರ್ಥಿಕಾಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಅವರು ಪ್ರತಿಪಾದಿಸಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸಂಪ್ರದಾಯ ಪಂಥದ ಇನ್ನೊಂದು ಪ್ರಮುಖವಾದಂತಹ ಒಂದು ಒಳ್ಳೆಯ ಗುಣಾಂಶ ಅಂತಂದರೆ ಆರ್ಥಿಕ ಚಲಕಗಳೇನಿದ್ದಾವೆ ಅವುಗಳ ನಡುವೆ ಇರುವಂತಹ ಅಂತರ್ ಸಂಬಂಧವನ್ನು ತಮ್ಮ ಸಿದ್ಧಾಂತದಲ್ಲಿ ಭಾಳ ಚೆನ್ನಾಗಿ ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಥಿಕ ಚಲಕಗಳು ಒಂದನ್ನೊಂದು ಅವಲಂಬಿಸಿದ್ದಾವೆ. ಒಂದರಲ್ಲಿ ಆಗುವಂತಹ ಪ್ರಗತಿ ಅಥವಾ ಬದಲಾವಣೆಗಳು ಮತ್ತೊಂದರ ಮೇಲೆ ಬೀರಬಹುದಾದಂತಹ ಪ್ರಭಾವಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತಲೇ ಹೇಳ್ಬೋದು. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಇದು ಸಿದ್ಧಾಂತ ತುಂಬಾ ಮುಖ್ಯವಾಗಿ ಅಳವಡಿಕೆ ಆಗುತ್ತೆ. ಯಾಕೆ ಅಂತಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈಗ ದ್ವಂದ್ವ ಆರ್ಥಿಕತೆ, ಡ್ಯುಯಲಿಸ್ಟಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್ಗಳನ್ನು ನೋಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಬೇಕಾಗಿರುವಂತಹ ಚಿಂತನೆ ನಮಗೆ ಸಂಪ್ರದಾಯ ಪಂಥದ ಒಂದು ಚಿಂತನೆಗಳಲ್ಲಿ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥದ ಒಂದು ದೋಷಗಳನ್ನು ಕೂಡ ನೋಡೋಣ. ಡಿಮೆರಿಟ್ಸ್ ಆಫ್ ಕ್ಲಾಸಿಕಲ್ ಎಕನಾಮಿಕ್ಸ್. ಈ ಸಿದ್ಧಾಂತ ಸರಳವಾಗಿದೆ ಅಂತಲೇ ಹೇಳ್ಬೋದು, ಆದರೆ ಅದು ದೋಷಗಳಿಂದ ಮುಕ್ತವಾಗಿಲ್ಲ. ಸಂಪ್ರದಾಯ ಪಂಥದ ಆ ಚಿಂತನೆಗಳಲ್ಲಿ ಹಲವಾರು ಅಂಶಗಳನ್ನು ನಿರ್ಲಕ್ಷಿಸಲಾಗಿದೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಮಧ್ಯಮ ವರ್ಗವನ್ನು ನಿರ್ಲಕ್ಷಿಸಿದ್ದಾರೆ. ಮಧ್ಯಮ ವರ್ಗ ಉಳಿತಾಯವನ್ನು ಮಾಡೋದರಲ್ಲಿ, ಬಂಡವಾಳ ಸಂಚಯನ ಮಾಡೋದರಲ್ಲಿ ಭಾಳ ಪ್ರಬಲವಾದಂಥ ವರ್ಗವಾಗಿ ಇವತ್ತಿನ ದಿನಗಳಲ್ಲಿ ಮೂಡಿ ಬರ್ತಾ ಇದೆ. ಅಂತಹ ವರ್ಗವನ್ನು ಅವರ ಸಿದ್ಧಾಂತದಲ್ಲಿ ನಿರ್ಲಕ್ಷಿಸಲಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸರ್ಕಾರದ ನೇತೃತ್ವದ ಸಾರ್ವಜನಿಕ ಉದ್ಯಮಗಳು ಅಭಿವೃದ್ಧಿಯಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾವೆ. ಆದರೆ ಸಂಪ್ರದಾಯ ಪಂಥೀಯರು ಸರ್ಕಾರದ ಪಾಲ್ಗೊಳ್ಳುವಿಕೆ ಬಗ್ಗೆ
ಅವರು ತುಂಬ ಕಡಿಮೆ ಆದ್ಯತೆಯನ್ನು ನೀಡಿರೋದ್ರಿಂದ ಸಾರ್ವಜನಿಕ ಕ್ಷೇತ್ರದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥೀಯರು ತಾಂತ್ರಿಕತೆ ಬಗ್ಗೆ ಮಾತಾಡ್ತಾರೆ, ಆದರೆ ಯಾಂತ್ರೀಕರಣದ ತಂತ್ರಜ್ಞಾನಕ್ಕೆ ಅವರು ಪ್ರಾಧಾನ್ಯತೆಯನ್ನು ಕೊಡಲ್ಲ. ಅವರು ಶ್ರಮ ವಿಭಜನೆಯನ್ನೇ ಭಾಳ ದೊಡ್ಡದಾದಂಥ ತಂತ್ರಜ್ಞಾನವಾಗಿ ಪ್ರತಿಬಿಂಬಿಸಿದ್ದಾರೆ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥೀಯರು ಅನೇಕ ವಾಸ್ತವಿಕವಾದಂತಹ ಊಹೆಗಳನ್ನು ಮಾಡಿಕೊಂಡಿದ್ದಾರೆ. ಆ ಊಹೆಗಳು ಕೂಡ ವಾಸ್ತವಿಕವಾಗಿ ನಿಜ ಅನಿಸೋದಿಲ್ಲ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಜನಸಂಖ್ಯಾ ಬೆಳವಣಿಗೆಯ ಬಗ್ಗೆ ಭಾಳ ತಪ್ಪು ಕಲ್ಪನೆಗಳನ್ನು ಹೊಂದಿದ್ರು ಅಂತಲೇ ಹೇಳ್ಬೋದು. ಇವತ್ತಿನ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಕಡಿಮೆ ಇರೋದು, ನಿಯಂತ್ರಣ ಇರೋದು ಸಂಪ್ರದಾಯ ಪಂಥೀಯರು ಜನಸಂಖ್ಯೆ ಬಗ್ಗೆ ಹೊಂದಿರುವಂಥ ಊಹೆಗಳನ್ನು ತಪ್ಪು ಅಂತೇಳಿ ಸಾಬೀತು ಮಾಡಿದೆ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥದ ಭಾಳ ಮತ್ತೊಂದು ದೊಡ್ಡ ದೋಷ ಅಂತಂದರೆ ಅವರು ನಿಶ್ಚಲ ಆರ್ಥಿಕ ಸ್ಥಿತಿಯನ್ನು, ಸ್ಟೇಷನರಿ ಸ್ಟೇಟನ್ನು ಪ್ರತಿಯೊಂದು ಅಭಿವೃದ್ಧಿ ಹೊಂದಿರುವಂತಹ ಆರ್ಥಿಕತೆ ತಲುಪುತ್ತೆ ಅಂತೇಳಿ ಪ್ರತಿಪಾದಿಸ್ತಾರೆ. ಆದರೆ ಇಲ್ಲಿವರೆಗೂ ಸಮಕಾಲೀನವರೆಗೂ ಕೂಡ ಯಾವುದೇ ಆರ್ಥಿಕತೆ, ಯಾವುದೇ ಬಂಡವಾಳಶಾಹಿ ಆರ್ಥಿಕತೆ ಇಂತಹ ನಿಶ್ಚಲ ಆರ್ಥಿಕ ಸ್ಥಿತಿಯನ್ನು ತಲುಪಿರೋದ್ರ ಬಗ್ಗೆ ಯಾವುದೇ ಆದಂತಹ ಸಾಕ್ಷ್ಯಗಳಿಲ್ಲ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥೀಯರು ಆರ್ಥಿಕ ಬೆಳವಣಿಗೆ ಕ್ರಮೇಣವಾಗಿ ನಿಧಾನವಾಗಿ ಆಗುತ್ತೆ ಅಂತೇಳಿ ಭಾವಿಸ್ತಾರೆ. ಆದರೆ ಇವತ್ತು ಆರ್ಥಿಕ ಅಭಿವೃದ್ಧಿ ಕ್ರಮೇಣವಾಗಿ ನಿಧಾನಕ್ಕಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಂಪ್ರದಾಯ ಪಂಥೀಯರ ಚಿಂತನೆಗಳಲ್ಲಿ ಹಲವಾರು ದೋಷಗಳಿದ್ದಾವೆ. ಆ ದೋಷಗಳ ಹೊರತಾಗಿಯೂ ಕೂಡ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿ ಅನ್ನೋ ಪರಿಕಲ್ಪನೆಗಳನ್ನು ರೂಪಿಸಿ ಆರ್ಥಿಕ ಚಿಂತನೆಗೆ ಎಡೆಮಾಡಿಕೊಟ್ಟಂತಹ ಒಂದು ಸಿದ್ಧಾಂತ ಅಂದರೆ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತ ಅಂತ ಹೇಳ್ಬೋದು.